ನೀವು ಕೇಳ್ತಾ ಇದ್ದೀರಾ KLE ವೇಣು ಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಳಕೆಗೆ ಬಂದ ರೀತಿ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಹಿಂದವಾಡಿ ಪ್ರ್ಯೂಷಿಯಸ್ ಬ್ಲಾಸಮ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಉಪನ್ಯಾಸಕರಾದ NF ಕಿತ್ತೂರ್ ಅವರು. ಕ್ಯಾಲೆಂಡರ್ ಬಳಕೆಗೆ ಬಂದ ರೀತಿ. ಉಪನ್ಯಾಸಕರು NF ಕಿತ್ತೂರ್, ಪ್ರೀಷಿಯಸ್ ಬ್ಲಾಸಮ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಹಿಂದವಾಡಿ, ಬೆಳಗಾವಿ. ಅನೇಕ ವರ್ಷಗಳ ಹಿಂದೆ ಅಡವಿಗಳಲ್ಲಿ, ಬೆಟ್ಟಗಳಲ್ಲಿ, ಎಲ್ಲೋ ಮೂಲೆಗಳಲ್ಲಿ ವಾಸಿಸುತ್ತಿದ್ದ ಆದಿಮಾನವನಿಗೆ ಕ್ಯಾಲೆಂಡರ್ ಅವಶ್ಯಕತೆ ಏನಿತ್ತು? ಅವನಿಗೆ ಎಲ್ಲಾ ದಿನಗಳು ಒಂದೇ ಇರುತ್ತದಲ್ಲವೇ? ಪ್ರತಿದಿನ ಬೇಟೆಗೆ ಹೋಗಬೇಕಲ್ಲವೇ? ಯಾವತ್ತು ಬಲೆ ಹಾಕಿದರೂ ಮೀನು ಬೀಳುತ್ತದಲ್ಲವೇ? ಇಲ್ಲ, ಖಂಡಿತ ಇಲ್ಲ. ಕಾಡು ಮನುಷ್ಯನಿಗೆ ಎಲ್ಲಾ ದಿನಗಳು ಒಂದೇ ಆಗಿರಲಿಲ್ಲ. ಏಕೆಂದರೆ ಎಲ್ಲ ತರದ ಹಣ್ಣುಗಳು ಒಂದೇ ಕಾಲದಲ್ಲಿ ಸಿಗುತ್ತಿರಲಿಲ್ಲ. ಅಡವಿ ಬಾತುಗಳು, ಕೊಕ್ಕರೆಗಳು ಒಮ್ಮೊಮ್ಮೆ ಮಾತ್ರ ಎಲ್ಲಿಂದಲೋ ಬರುತ್ತಿದ್ದವು. ಅವುಗಳ ರುಚಿ ಹೇಳತೀರದು. ಮತ್ತೆ ಕೆಲವು ದಿನಗಳಲ್ಲಿ ಅವುಗಳು ಕಾಣುತ್ತಿರಲಿಲ್ಲ. ಒಮ್ಮೊಮ್ಮೆ ತುಂಬಾ ಬಿಸಿಲು, ಒಮ್ಮೆ ಮಳೆ, ಒಮ್ಮೆ ಚಳಿ, ಒಂದೊಮ್ಮೆ ಕಾಲದಲ್ಲಿ ತರಕಾರಿ ಹಣ್ಣುಗಳು ಸಮೃದ್ಧಿಯಾಗಿ ಸಿಗುತ್ತಿದ್ದವು. ಒಮ್ಮೆ ಕಪ್ಪೆಗಳ ವಟವಟ, ಒಮ್ಮೊಮ್ಮೆ ಕೋಗಿಲೆಗಳ ಇಂಪಾದ ಧ್ವನಿ, ಒಂದೊಂದು ಕಾಲದಲ್ಲಿ ಬೆಳ್ಳನೆ ಹತ್ತಿಯಂತೆ ಆಕಾಶದಿಂದ ಮಂಜು ಉದುರುತ್ತಿತ್ತು. ನೆಲವೆಲ್ಲ ಬೆಳ್ಳಗಾಗಿ ಬಿಡುತ್ತಿತ್ತು. ಇದನ್ನೆಲ್ಲ ವೀಕ್ಷಿಸಿದಾಗ ಎಲ್ಲ ದಿನಗಳು ಒಂದೇ ಇರುತ್ತದೆ ಎಂದು ಯಾರಾದರೂ ಹೇಳಿದರೆ ನಗು ಬರುವ ವಿಷಯ ಅಲ್ಲವೇ? ಬದಲಾವಣೆಗಳು ಏನೇನೋ ಅನುಭವಗಳು. ಆದರೆ ವಿಚಿತ್ರವೇನೆಂದರೆ ಮತ್ತೆ ಬಿಸಿಲು, ಮತ್ತೆ ಮಳೆ, ಮತ್ತೆ ವಸಂತ, ಮತ್ತೆ ಮತ್ತೆ ಈ ರೀತಿಯ ಬದಲಾವಣೆ ಆಗುತ್ತಿರುತ್ತದೆ. ಇದೇ ಋತುಚಕ್ರ. ಒಂದಾದ ನಂತರ ಒಂದು ಋತು ಬರುತ್ತದೆಂದು ಮನುಷ್ಯ ತಿಳಿದಿದ್ದಾನೆ. ಅವನಿಗೆ ಇಷ್ಟವಾದ ಋತುವಿಗಾಗಿ ಎದುರು ನೋಡುತ್ತಾನೆ. ತನಗೆ ಕಷ್ಟಕರವಾದ ಮಾತು ಬರುವುದೆಂದು ಭಯಪಡುತ್ತಾನೆ. ಯಾವ ಋತು ಯಾವ ಋತುವಿನ ನಂತರ ಬರುತ್ತದೆ, ಯಾವ ಋತು ಎಷ್ಟು ದಿನಗಳವರೆಗೆ ನಿಲ್ಲುತ್ತದೆ, ಮತ್ತೆ ಎಷ್ಟು ದಿನಗಳ ನಂತರ ಆ ಋತು ಬರುತ್ತದೆ ಎನ್ನುವುದರ ಬಗ್ಗೆ ಮನುಷ್ಯನ ಕುತೂಹಲ ಹುಟ್ಟಿತು. ಆದ್ದರಿಂದಲೇ ಈ ಕ್ಯಾಲೆಂಡರ್ ಬಂದಿರಬಹುದು. ಹಗಲಾದ ಮೇಲೆ ರಾತ್ರಿ, ರಾತ್ರಿಯಾದ ಮೇಲೆ ಹಗಲು ಕ್ರಮ ತಪ್ಪದೆ ಬರುತ್ತದೆ. ಮನುಷ್ಯರನ್ನು, ಪ್ರಾಣಿಗಳನ್ನು, ಹಕ್ಕಿಗಳನ್ನು, ಜಂತುಗಳನ್ನು, ಮರಗಳನ್ನು, ಒಂದೇ ಎರಡೇ ಈ ಭೂಮಿಯ ಮೇಲಿನ ಎಲ್ಲಾ ಜೀವಜಾಲವನ್ನು ನಡೆಸುತ್ತಿರುವುದು ಈ ಹಗಲು ರಾತ್ರಿಗಳ ಚಕ್ರ. ಜೀವಿಗಳ ಆಹಾರ, ವಿಹಾರ, ನಿದ್ರೆ ಮತ್ತಿತರ ಸಮಸ್ತ ಕಾರ್ಯಗಳು ಇವುಗಳೊಂದಿಗೆ ಹೊಂದಿಕೊಂಡಿವೆ. ಒಂದು ರಾತ್ರಿ, ಒಂದು ಹಗಲು ಸೇರಿ ಒಂದು ದಿನ. ಇದೇ ಎಲ್ಲದಕ್ಕೂ ಮೊದಲು ಕಂಡುಹಿಡಿದ ಕಾಲ ವಿಭಜನೆ. ಇದನ್ನು ಗುರುತಿಸುವುದು ತುಂಬಾ ಸುಲಭದ ದಿನ. ಅನಂತರ ತಿಂಗಳು, ಅನಂತರ ವರ್ಷ ಎನ್ನುವ ಕಾಲ ವಿಭಜನೆ ಕ್ರಮನ ಅರ್ಥವಾಗಿ 30 ದಿನಗಳಿಗೆ ಒಂದು ತಿಂಗಳು, ಇಂಥ 12 ತಿಂಗಳು ಸೇರಿದರೆ ಒಂದು ವರ್ಷ ಅನ್ನುವುದನ್ನು ತಿಳಿದುಕೊಂಡರು. ಆ ಕಾಲಕ್ಕೆ ಇದು ಅತಿ ಮುಖ್ಯವಾದ ಪರಿಶೋಧನೆ. ವರ್ಷಕ್ಕೆ 12 ತಿಂಗಳುಗಳೆಂದು, ಒಂದು ತಿಂಗಳಿಗೆ 30 ದಿನಗಳೆಂದು ಆದಿಮಾನವ 7,000 ವರ್ಷಗಳ ಹಿಂದೆ ಕಂಡು ಹಿಡಿದಿದ್ದ. ಈಗಲೂ ನಾವು ಅದನ್ನೇ ಅನುಸರಿಸುತ್ತಿದ್ದೇವೆ. 12 ತಿಂಗಳಿಗೆ ಆಯಾ ತಿಂಗಳಿನಲ್ಲಿ ಪ್ರಕೃತಿಯಲ್ಲಿ ಯಾವ ವಿಶೇಷತೆ ಕಂಡು ಬಂತೋ ಅದರ ಹೆಸರೇ ಇಟ್ಟರು. ಉದಾಹರಣೆಗಾಗಿ ಚಿಗುರುವ ಮಾಸ, ಮೇಕೆ ಮರಿಗಳ ತಿಂಗಳು, ಬಿಸಿಲಿನ ಮಾಸ, ಬಿತ್ತುವ ಮಾಸ, ಮಳೆಯ ಮಾಸ, ನಾಯಿ ಕೊಡೆಗಳ ತಿಂಗಳು, ಬೆಳದಿಂಗಳ ಮಾಸ, ಎಲೆಗಳು ಉದುರುವ ಮಾಸ, ಗದ್ದೆಗಳ ತಿಂಗಳು, ಮಂಜು ಬೀಳುವ ಮಾಸ, ಕೊಯ್ಲಿನ್ ಮಾಸ, ಹಕ್ಕಿಗಳ ಮಾಸ, ಇತ್ಯಾದಿ. ಈಗಲೂ ಚೀನಾದಲ್ಲಿ ತಿಂಗಳಿಗೆ ಈ ರೀತಿಗಳ ಹೆಸರುಗಳೇ ಇವೆ. ಇಂತಹ ಹೆಸರುಗಳಿಂದ ತುಂಬಾ ಲಾಭವಿದೆ. ಯಾವ ಮಾಸದಲ್ಲಿ ಯಾವ ಋತು ಇರುತ್ತದೆಯೋ ಸುಲಭವಾಗಿ ಅರ್ಥವಾಗುತ್ತದಲ್ಲದೆ ಮುಂಜಾಗ್ರತೆ ವಹಿಸಲು ಅನುಕೂಲವಾಗುತ್ತದೆ. ದಿನ, ತಿಂಗಳು ಆದ ನಂತರ ಮತ್ತೊಂದು ಪ್ರಕೃತಿ ಕ್ರಮದ ಕಾಲಮಾನವೆಂದರೆ ಸಂವತ್ಸರ ಅಥವಾ ವರ್ಷ. ಭೂಮಿ ಒಂದು ಸಲ ಸೂರ್ಯ ಪ್ರದಕ್ಷಿಣೆಯನ್ನು ಮಾಡಿ ಬರಲು ಹಿಡಿಯುವ ಕಾಲ ಇದು. ಭೂಮಿ ಸೂರ್ಯನ ಸುತ್ತಲೂ ಅಂಡಾಕಾರ ವೃತ್ತಾಗಿ ಕಕ್ಷೆಯಲ್ಲಿ ತಿರುಗುತ್ತದೆ. ಆ ಅಂಡ ವೃತ್ತದ ಒಂದು ಪೋರಸ್ ನಲ್ಲಿ ಸೂರ್ಯನಿದ್ದಾನೆ. ಭೂಕಕ್ಷೆ ಈ ರೀತಿ ಇರುವುದರಿಂದ ಭೂಮಿ ಒಮ್ಮೊಮ್ಮೆ ಸೂರ್ಯನಿಗೆ ಹತ್ತಿರ ಬರುತ್ತದೆ, ಆಗ ಅದರ ವೇಗ ಹೆಚ್ಚುತ್ತದೆ. ಒಮ್ಮೊಮ್ಮೆ ಸೂರ್ಯನಿಂದ ದೂರ ಹೋಗುತ್ತದೆ, ಆಗ ಅದರ ವೇಗ ಕಡಿಮೆಯಾಗುತ್ತದೆ. ಭೂಮಿ ಒಂದು ಸೂರ್ಯ ಪ್ರದಕ್ಷಿಣೆಯನ್ನು ಮಾಡಿ ಬರುವುದಕ್ಕೆ ಹಿಡಿಯುವ ಕಾಲ 365.5 ದಿನಗಳು. ಮಾನವ ಜೀವನದಲ್ಲಿ ಅತಿ ಮುಖ್ಯವಾದ ಪ್ರಕೃತಿ ರಹಸ್ಯ ಋತುಚಕ್ರ. ವಸಂತ, ಗ್ರೀಷ್ಮ ವರ್ಷ, ಶರತ್, ಶಿಶಿರ, ಹೇಮಂತ ಎಂದು ನಮ್ಮ ದೇಶದಲ್ಲಿ 6 ಋತುಗಳನ್ನು ತಿಳಿದುಕೊಂಡಿದ್ದೇವೆ. ಶೀತಲ ದೇಶಗಳಲ್ಲಿ ವಸಂತ ಕಾಲ, ಬೇಸಿಗೆ ಕಾಲ, ಮಾಗಿಯ ಕಾಲ, ಚಳಿಗಾಲ ಎಂದು 4 ಋತುಗಳಿವೆ. ಎಸ್ಕಿಮೋಗಳಿಗೆ ಬಿಸಿಲುಗಾಲ, ಚಳಿಗಾಲ ಎಂದು 2 ಋತುಗಳು. ಋತುಗಳು ಒಂದು ಚಕ್ರವನ್ನು ಪೂರ್ತಿ ಮಾಡಲು ಹಿಡಿಯುವ ಕಾಲಕ್ಕೆ ವರ್ಷವೆಂದು ಹೆಸರಿಟ್ಟರು. ಸೂರ್ಯನು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆಂದು ನಾವೆಲ್ಲ ಖಚಿತವಾಗಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಮಿಕ್ಕ ದಿನಗಳಲ್ಲಿ ಅರ್ಧ ಕಾಲ ಪೂರ್ವ ರೇಖೆಯ ದಕ್ಷಿಣಕ್ಕೆ, ಮಿಕ್ಕಿದ ಕಾಲ ಅರ್ಧ ಈ ರೇಖೆಯು ಉತ್ತರಕ್ಕೆ ಉದಯಾಸ್ತಮಾನಗಳಾಗುತ್ತವೆ. ಸುಮಾರು ಡಿಸೆಂಬರ್ 22ನೇ ತಾರೀಕಿನಂದು ದಕ್ಷಿಣದ ತುತ್ತ ತುದಿಯಲ್ಲಿ ಉದಯಾಸ್ತಮಗಳು ಆಗುತ್ತವೆ. ಇದನ್ನೇ ದಕ್ಷಿಣ ಆಯನ ನಾಂತ್ಯವೆಂದು ಕರೆಯುತ್ತಾರೆ.
ಸುಮಾರು ಜೂನ್ 22ನೇ ತಾರೀಕು ಉತ್ತರದ ತುತ್ತ ತುದಿಯಲ್ಲಿ ಉದಯಾಸ್ತಮಗಳು ಆಗುತ್ತವೆ. ಇದನ್ನು ಉತ್ತರಾಯಣಂತ್ಯವೆಂದು ಕರೆಯುತ್ತಾರೆ. ಮಾರ್ಚ್ 21, ಸೆಪ್ಟೆಂಬರ್ 23ನೇ ತಾರೀಕುಗಳಲ್ಲಿ ಮಾತ್ರ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಇದನ್ನು ವಿಷವೃತ್ತ ಎನ್ನುತ್ತಾರೆ. ಮಧ್ಯಾಹ್ನದ ನೆರಳಿನ ಉದ್ದದಲ್ಲಿ ಇರುವ ವ್ಯತ್ಯಾಸಕ್ಕೆ ಇದೇ ಕಾರಣ. ಈಜಿಪ್ಟಿಯನ್, ಬ್ಯಾಬಿಲೋನಿಯನ್, ಗ್ರೀಕ್, ಹಿಂದೂ, ಚೀನಿ, ಮಾಯಾ, ಯಹೂದಿ, ಮುಸ್ಲಿಂ ಹೀಗೆ ಹಲವಾರು ಕ್ಯಾಲೆಂಡರ್ಗಳ ಬಳಕೆ ನಮ್ಮ ಜನರಲ್ಲಿ ನಡೆದು ಬಂದಿದೆ. ಪ್ರಮುಖವಾಗಿ ಕ್ಯಾಲೆಂಡರ್ ಎನ್ನುವ ಪದವನ್ನು ಮೊದಲು ಉಪಯೋಗಿಸಿದವರು ರೋಮನ್ನರು. ಯೇಸು ಕ್ರಿಸ್ತನ ಜನನಕ್ಕೆ ಅನೇಕ ಶತಮಾನಗಳ ಮೊದಲು ಚಂದ್ರ ಪಂಚಾಂಗ ರೂಢಿಯಲ್ಲಿ ದಿನಗಳಲ್ಲಿ ಪಾಡ್ಯದ ಚಂದ್ರನನ್ನು ನೋಡಿ ಹೊಸ ತಿಂಗಳು ಆರಂಭವಾಗಿದೆ ಎಂದು ತಿಳಿದುಕೊಂಡು ರೋಮ್ ನಗರದ ಪ್ರಜೆಗಳನ್ನು ಕೂಗಿ ಕರೆದು ಆ ವಿಷಯವನ್ನು ಸಾರುತ್ತಿದ್ದರು. ತೆಗೆದುಕೊಂಡ ಸಾಲದ ಮೇಲೆ ತಿಂಗಳಿನ ಬಡ್ಡಿಯನ್ನು ಆ ದಿನವೇ ಸಲ್ಲಿಸಬೇಕು. ಆದ್ದರಿಂದ ಹೊಸ ತಿಂಗಳು ಆರಂಭವಾಗಿದೆ ಎಂಬ ಸಂಗತಿಯನ್ನು ಪ್ರಜೆಗಳಿಗೆ ತಿಳಿಸುವುದು ಅವಶ್ಯಕ. ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾಲೆಂಡರ್ ಎಂದರೆ ಕೂಗುವುದು ಎಂದರ್ಥ. ಆದ್ದರಿಂದ ತಿಂಗಳ ಮೊದಲ ದಿನವನ್ನು ಕ್ಯಾಲೆಂಡರ್ ಎನ್ನುತ್ತಿದ್ದರು. ಸಾಲ ನೀಡುವುದಕ್ಕೆ, ತೆಗೆದುಕೊಳ್ಳುವುದು ಮೊದಲಾದ ವಿವರಗಳನ್ನು ಬರೆದುಕೊಳ್ಳುವ ಲೆಕ್ಕದ ಪುಸ್ತಕವನ್ನು ಕ್ಯಾಲೆಂಡರ್ ಎಂದು ಕರೆಯುತ್ತಿದ್ದರು. ಸಾಲ ತೆಗೆದುಕೊಂಡವನು ಸಾಲ ಕೊಟ್ಟವನಿಗೆ ಹಿಂತಿರುಗಿಸಬೇಕಾದ ದಿನವನ್ನು ಮೊದಲು ತಿಳಿಯಪಡಿಸುವ ದಿನಾಂಕಗಳ ಪಟ್ಟಿಯೇ ಕ್ಯಾಲೆಂಡರ್ ಆಯಿತು. ಇದೇ ತಿಂಗಳು ದಿನಾಂಕ, ವಾರಗಳ ಸೂಚಿಕೆಯಾಗಿ ರೂಪಾಂತರಗೊಂಡಿದೆ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಈಗ ಉಪಯೋಗಿಸುತ್ತಿರುವ ಗ್ರಿಗೋರಿಯನ್ ಕ್ಯಾಲೆಂಡರ್, ಹೀಗೆ ಜೂಲಿಯನ್ ಕ್ಯಾಲೆಂಡರ್ ಸಾಕ್ಷಾತ್ ತಾಯಿಯಂತಿದೆ. ರೋಮನ್ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಜೂಲಿಯನ್ ಸೀಸರ್ನ ಹೆಸರಿನಿಂದ ಈ ಕ್ಯಾಲೆಂಡರ್ಗೆ ಜೂಲಿಯನ್ ಕ್ಯಾಲೆಂಡರ್ ಎಂದು ಹೆಸರು ಬಂದಿದೆ. ಈಜಿಪ್ತಿಯನ್ ವರ್ಷದ ಅವಧಿಯಲ್ಲಿ 365 1/4 ದಿನಗಳೆಂಬ ವಿಷಯವನ್ನು ಜಿನಸ್ ಆಧಾರದ ಮೇಲೆ ಪರಿಗಣಿಸಿದರು. ವರ್ಷಕ್ಕೆ 365 ದಿನಗಳಿರಬೇಕೆಂದು ಗುರುತಿಸಿದರು. ಆದರೆ ಮಿಕ್ಕ ಆ ಕಾಲು ದಿನವನ್ನು ಮಾಡುವುದು ಏನು ಮಹಾ ಎಂದು ನಿರ್ಲಕ್ಷಿಸಲಾಗುವುದಿಲ್ಲ. ಅದು 4 ವರ್ಷಗಳಿಗೆ ಒಂದು ದಿನವಾಗುತ್ತದೆ. ಆದ್ದರಿಂದ 4 ವರ್ಷಗಳಿಗೊಮ್ಮೆ ವರ್ಷಕ್ಕೆ 366 ದಿನಗಳಿರಬೇಕೆಂದು ಆತ ನಿರ್ಣಯಿಸಿದನು. 4 ವರ್ಷಗಳಿಗೊಮ್ಮೆ ಹೆಚ್ಚುವ ಈ ಸಂವತ್ಸರವನ್ನು ಲೀಪ್ ಇಯರ್ ವರ್ಷವೆಂದು, ಹೀಗೆ ಲೀಪ್ ವರ್ಷ ರೂಢಿಗೆ ಬಂತು. ಪ್ರಪಂಚದಲ್ಲಿ ಮುಖ್ಯವಾಗಿ 3 ರೀತಿಯ ಕ್ಯಾಲೆಂಡರ್ಗಳಿವೆ. ಕೇವಲ ಚಾಂದ್ರ ಪಂಚಾಂಗ ಮುಸ್ಲಿಂ ದೇಶಗಳೆಲ್ಲ ಇದು ರೂಢಿಯಲ್ಲಿದೆ. ಇದಕ್ಕೂ ಋತುಚಕ್ರಕ್ಕೂ ಯಾವ ರೀತಿಯ ಸಂಬಂಧವೂ ಇಲ್ಲ. ಎರಡನೇದಾಗಿ ಕೇವಲ ಸೌರ ಪಂಚಾಂಗ ಸರಾಸರಿ ಸಂವತ್ಸರದ ಅವಧಿ 365.14 ದಿನಗಳಿರುವುದರಿಂದ ಕೆಲವು ಸಂವತ್ಸರಗಳು 365 ದಿನಗಳು ಮತ್ತು ಕೆಲವು ಸಂವತ್ಸರಗಳಿಗೆ 366 ದಿನಗಳನ್ನು ಮಾಡಿದ್ದಾರೆ. ಇದು ಋತುಚಕ್ರವನ್ನು ಖಚಿತವಾಗಿ ಸೂಚಿಸುತ್ತದೆ. ಚಂದ್ರ ಕಲೆಗಳೊಂದಿಗೆ ಯಾವ ರೀತಿಯ ಸಂಬಂಧವೂ ಇಲ್ಲ. ಇದೇ ಗ್ರಿಗೋರಿಯನ್ ಕ್ಯಾಲೆಂಡರ್ ಎಂಬ ಹೆಸರಿನಲ್ಲಿ ಪ್ರಪಂಚದಲ್ಲೇ ಎಲ್ಲ ಉಪಯೋಗಿಸಲ್ಪಡುತ್ತಿದೆ. ಚಂದ್ರ ಸೌರ ಪಂಚಾಂಗ ಮುಖ್ಯವಾಗಿ ಚಂದ್ರಕಲೆಯನ್ನು ಅನುಸರಿಸುತ್ತದೆ. ಸೂರ್ಯ ಗತಿಯೊಂದಿಗೆ ಸರಿ ಜೋಡಿಸಲು ಅಧಿಕ ಮಾಸಗಳನ್ನು, ಕ್ಷಯ ಮಾಸಗಳನ್ನು ಉಪಯೋಗಿಸುತ್ತಾರೆ. ಭಾರತದಲ್ಲಿ ಇದು ಈಗಲೂ ರೂಢಿಯಲ್ಲಿದೆ. ಪ್ರಪಂಚದಲ್ಲಿ ಕ್ರಿಶ್ಚಿಯನ್ರಿಗಿರುವ ಪ್ರಾಬಲ್ಯದ ಕಾರಣದಿಂದಾಗಿ ಅವರ ಗ್ರಿಗೋರಿಯನ್ ಕ್ಯಾಲೆಂಡರ್ ಎಲ್ಲೆಡೆಯೂ ರೂಢಿಯಲ್ಲಿದೆ. ಮತ ಸಂಬಂಧವಾದ ಸಮಾರಂಭಗಳಿಗೂ ಹಬ್ಬಗಳಿಗೂ ಬೇರೆ ಬೇರೆ ಜನಾಂಗದ ಇತರ ಪಂಚಾಂಗಗಳನ್ನು ಉಪಯೋಗಿಸುತ್ತಿರುವವರಾದರೂ ನಿತ್ಯ ವ್ಯವಹಾರಕ್ಕೆ ಮಾತ್ರ ಗ್ರಿಗೋರಿಯನ್ ಕ್ಯಾಲೆಂಡರ್ ಮಾತ್ರ ಬಳಕೆಯಾಗುತ್ತದೆ. ಧನ್ಯವಾದಗಳು.